ಒಳಗೆ ಹೋಗ್ರಿ ಚಂದ ಒಟ್ಕೋರತ್ತ ನಾವು ಈಗ ಎಸಿ ಆಫೀಸನ್ನು ಜಪ್ತಿ ಮಾಡಲಿಕ್ಕೆ ಬಂದಾಗ ಮೇಡಮ್ ಅವರಾಗಲಿ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರಾಗಲಿ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಲಾದ ತಮ್ಮ ಆಫೀಸ್ಗಳನ್ನು ಕೀಲಿ ಹಾಕಿ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಮತ್ತು ನ್ಯಾಯಾಲಯ ಇದರ ಯೋಗ್ಯ ಕ್ರಮ ಕರ್ಕೊಂಡು ನಮಗೆ ಆದಷ್ಟು ಬೇಗ ಇದನ್ನು ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಮುಧೋಳ್ ಬೈಪಾಸ್ ರಸ್ತೆಯನ್ನು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದ್ವಿ. 2015ರಿಂದ 2020 ಸಮಯದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿದ್ವಿ. ಈ ಭೂ ಸ್ವಾಧೀನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ LAC ಕೋರ್ಟ್ನಲ್ಲಿ ಹೆಚ್ಚುವರಿ ಅನುದಾನವನ್ನ ಕಾಂಪನ್ಸೇಷನ್ ಅನ್ನ ಬಿಡುಗಡೆ ಮಾಡ್ರಿ ಅಂತೇಳಿ ಆದೇಶ ಆಗಿರ್ತದೆ. ಸುಮಾರು 870 ರೂಪಾಯಿ ಮತ್ತು 2290 ರೂಪಾಯಿಗಳಿಗೆ. ಅದೇ ತೆರನಾಗಿ ಬಾಗಲಕೋಟೆ ಕುಡ್ಚಿ ರೈಲ್ವೆ ಲೈನ್ಗೆ ಸಂಬಂಧಿಸಿದಂತೆ ಸಹ ನಾವು ಭೂ ಸ್ವಾಧೀನ ಮಾಡಿರ್ತೇವೆ 2011ರಿಂದ ಹಿಡ್ಕೊಂಡು 2010ರವರೆಗೂ. ಆ ವಿಷಯದಲ್ಲೂ ಸಹ ಸುಮಾರು 870 ಮತ್ತು 2090 ರೂಪಾಯಿಗಳ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿ LAC ಕೋರ್ಟ್ನಿಂದ ಆದೇಶ ಆಗಿರ್ತದೆ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಉಪವಿಭಾಗಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು IDD CWD ಇಂದ ಬೈಪಾಸ್ ರಸ್ತೆಗೆ ಸಂಬಂಧಿಸಿದಂತೆ ಮತ್ತು IDD ಇಂದ ಬಾಗಲಕೋಟೆ ಕುಡ್ಚಿ ರೈಲ್ವೆ ಲೈನ್ಗೆ ಸಂಬಂಧಿಸಿದಂತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈ ಎಲ್ಲ LAC ಆರ್ಡರ್ಗಳಿಗೆ ನೀವು ರಿಟ್ ಪಿಟಿಷನ್ ಅಥವಾ MFA ಅನ್ನ ಹಾಕಿ ಅಂತೇಳಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಅಪೀಲ್ ಹಾಕಿ ಅಂತ ಹೇಳಿ ಆದೇಶ ಮಾಡಿರ್ತಾರೆ. ಅದರ ನಿಮಿತ್ತವಾಗಿ ನಾವು ಈಗಾಗಲೇ ಈ ಎಲ್ಲ ಪ್ರಕರಣಗಳಿಗೂ ಹೈಕೋರ್ಟ್ಗೆ ಅಪೀಲ್ ಹೋಗಿರ್ತೇವೆ. ಅಲ್ಲಿ ಹೈಕೋರ್ಟ್ನಲ್ಲಿ ಈ ಪ್ರಕರಣಗಳ ಅಡ್ಮಿಟ್ ಆಗಿ ಹಿಯರಿಂಗ್ ಸ್ಟೇಜ್ ಆಗಬೇಕು. ಸೊ ಅದು ಇನ್ನೂ ಬಾಕಿ ಇರ್ತದೆ. ಅಂಡ್ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದ್ದೇವೆ ಈ ಪ್ರಕರಣಗಳು ಖುಲಾಸೆ ಆಗಲಿ, ರೈತರಿಗೆ ಹೆಚ್ಚುವರಿ ಪರಿಹಾರ ಧನವನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಸಾರಿ ಸರ್ಕಾರಕ್ಕೂ ಮತ್ತು AG ಕಚೇರಿಗೂ ಮನವಿ ಮಾಡಿಕೊಂಡಿರ್ತೇವೆ ನಮ್ಮ ಕಚೇರಿಯಿಂದ. ಆದಾಗ್ಯೂ ಸಹ ವಿಷಯ ಇನ್ನೂ ಬಾಕಿ ಇರೋದ್ರಿಂದ ಇವತ್ತು ಜಪ್ತಿ ಪ್ರಕ್ರಿಯೆ ಆಗ್ತಾ ಇದೆ. ರೈತರಿಗೆ ಏನು ಸಲ್ಲಬೇಕಾಗಿದೆ ಹೆಚ್ಚುವರಿ ಪರಿಹಾರ ಧನ ಅದನ್ನ ಆದಷ್ಟು ತ್ವರಿತವಾಗಿ ಸಲ್ಲಿಸುವಂತಹ ಕೆಲಸವನ್ನ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ನಾವು ಅತ್ಯಂತ ತುರ್ತಾಗಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ AG ಕಚೇರಿಗೆ ಅಥವಾ ಮುಂದಿನ ಸೆಕ್ರೆಟರಿ ಅವರ ಗಮನಕ್ಕೂ ಸಹ ತಗೊಂಡ್ಬಂದು ರೈತರಿಗೆ ಅನುಕೂಲ ಆಗುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಮೇಡಮ್, ಈಗ ಆರೋಪ ಜಪ್ತಿ ಮಾಡುವ ಒಂದು ಅಡ್ಡಿಪಡಿಸ್ತಾ ಇದ್ದಾರೆ. ಜಪ್ತಿ ಮಾಡಕ್ಕೆ ಬಾಕ್ಲಗಳು ಕೀಲಿ ಹಾಕ್ಯಾರು, ಜಪ್ತಿ ಮಾಡಕ್ಕೆ ನಮಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಎಸ್, ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ಉಪವಿಭಾಗಾಧಿಕಾರಿಗಳ ಕಚೇರಿ ಅಂತಂದಾಗ ಇಲ್ಲಿ ನನ್ನ ಹತ್ತಿರ 4 ತಾಲೂಕುಗಳು ಇರ್ತವೆ: ಬೆಳಗಿ, ಜಮಖಂಡಿ, ರಬಕವಿಬನಟ್ಟಿ, ಮುಧೋಳ. ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ನಾವು ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನ ಬಾಗಲಕೋಟೆ ಕುಡ್ಚಿ ರೈಲ್ವೆ ಲೈನ್ ಮತ್ತು
ಬೈಪಾಸ್ ರಸ್ತೆಗೆ ಮಾಡ್ಕೊಂಡಿರ್ತೇವೆ. ಅದಲ್ಲದೇನು ಸಾಕಷ್ಟು ಕಾಯ್ದೆಗಳು, ಸುಮಾರು 110 ಕಾಯ್ದೆಗಳಡಿ ಉಪವಿಭಾಗಾಧಿಕಾರಿಗಳ ಕಚೇರಿ ಕೆಲಸ ಮಾಡ್ತಿರ್ತದೆ. ರೈತರಿಗೆ ಬೇರೆ ಬೇರೆ ಸೇವೆಗಳನ್ನ ನಾವು ಕೊಡ್ತೀವಿ. ಸೊ ಆ ಎಲ್ಲ ಸೇವೆಗಳಿಗೇನು ತೊಂದರೆ ಆಗ್ತದೆ. ಆದ ಕಾರಣ ನಾನು ವಕೀಲರುಗಳಿಗೆ ಮನವಿ ಮಾಡಿರೋದೇನಂತಂದ್ರೆ, ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ತಾವು ಜಪ್ತಿ ಪ್ರಕ್ರಿಯೆಯನ್ನ ಆದೇಶವನ್ನು ಹೊರಡಿಸ್ಕೊಂಡು ಬಂದಿರಿ. ಆ ಪ್ರಕ್ರಿಯೆಯನ್ನ ಮಾಡಿ ಬೇರೆ ಕಚೇರಿಯ ಕೆಲಸಗಳೇನಿದಾವೆ, ಬೇರೆ ಕಂಪ್ಯಾಲೇಷನ್ಗಳೇನಿದಾವೆ, ಅವುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದ್ರೆ ಅವುಗಳಿಗೆ ತೊಂದರೆ ಆಯ್ತು ಅಂತಂದ್ರೆ ನಮ್ಮ ಬೇರೆ ಕೆಲಸಗಳು, ರೈತರ, ಸಾರ್ವಜನಿಕರ ಎಲ್ಲಾ ಸೇವೆಗಳು ಸ್ಥಗಿತ ಆಗ್ತವೆ. 5 ತಾಲೂಕಿನ ರೈತರಿಗೆ ಸಮಸ್ಯೆ ಆಗ್ತದೆ ಅನ್ನೋ ಒಂದು ರಿಕ್ವೆಸ್ಟ್, ವಿನಂತಿ ಮೇರೆಗೆ ನಾನು ಅವ್ರಿಗೆ ಕೇಳ್ಕೊಂಡಿರ್ತೇನೆ. ಸೊ ಅದ್ರ ಪ್ರಕಾರವಾಗಿ ನಾವು ಬಂದ್ ಮಾಡಿರ್ತೇನೆ ಅಷ್ಟೇ.